ಇದು ತ್ಯಾಗರಾಜ ನಗರದ ಕ್ಷೇತ್ರದಲ್ಲಿರುವಂಥ ಸ್ತಂಭದ ಲಕ್ಷ್ಮೀ ನರಸಿಂಹದೇವರು, ಸ್ತಂಭದ ಲಕ್ಷ್ಮೀ ನರಸಿಂಹದೇವರು ಅಂತ ಕರೀತಾರೆ. ಇಲ್ಲಿ ಸ್ತಂಭ ಇರೋದು ಬಹಳ ವಿಶೇಷ. ಆ ಸ್ತಂಭಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನು ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಇರುವಂಥ ಎಲ್ಲ ಕಷ್ಟಗಳು ಕಳೆಯುತ್ತೆ. ಏನೇ ನಿಮ್ಮ ಇಷ್ಟಗಳಿದೆಯೋ ಅದೆಲ್ಲ ಪ್ರಾಪ್ತಿ ಆಗತ್ತೆ ಅನ್ನೋದಕ್ಕೆ ನಂಬಿಕೆ. ಹಾಗಾಗಿ ಇಲ್ಲಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಬೆನ್ನನ್ನು ತಾಕಿಸಿ. ಯಾಕೆಂದ್ರೆ ಬೆನ್ನಲ್ಲಿ ಯಾವಾಗಲೂ ಕಲಿ ಆವೇಶ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ನಾನ ಆದಮೇಲೆ ಮೊದಲು ಬೆನ್ನು ಒರೆಸಬೇಕು ಅಂತ. ಯಾಕಂದ್ರೆ ಬೆನ್ನಲ್ಲಿ ಯಾವಾಗಲೂ ಕಲಿ ಆವೇಶ ಇರುತ್ತೆ ಅಂತ ಹೇಳ್ತಾರೆ ಪ್ರಾಚೀನರು. ಅದೇ ಥರ ಅಲ್ಲಿ ನಿಂತು ನಿಮ್ಮ ಬೆನ್ನನ್ನು ತಾಕ್ಸಿದ್ರೆ ಆ ಇರುವಂಥ ಎಲ್ಲ ನಮಗೇನು ಕಷ್ಟಗಳು ಬರುತ್ತೋ ಅಥವಾ ನಾವು ಎಲ್ಲಿ ನಮಗೆ ಮನಸ್ಸು ವ್ಯತ್ಯಾಸ ಆಗುತ್ತೋ ಅದನ್ನೆಲ್ಲ ಕಡಿಮೆ ಮಾಡಿ ಒಳ್ಳೆ ಬುದ್ಧಿ ಅಥವಾ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಬುದ್ಧಿ ಪ್ರಚೋದನೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೆನ್ನು ಒರಗಿಸಿ ತಾಕ್ಸಿ ನಿಲ್ಲುವಂಥ ಸಂಪ್ರದಾಯ ಇದೆ. ಆ ಸ್ತಂಭದ ಒಳಗೆ 108 ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು ಮತ್ತು ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ಎಲ್ಲ ಯಂತ್ರಗಳು, ಭೂತರಾಜರ ದಂಡ, ಬೃಹತ್ ಯಂತ್ರ ಇದೆಲ್ಲವನ್ನು ಇಟ್ಟು ಸ್ತಂಭವನ್ನು ನಿರ್ಮಾಣ ಮಾಡಿರೋದು. ಇಲ್ಲಿ ಇನ್ನೊಂದು ವಿಶೇಷ ಏನು, ಇದೆಲ್ಲ ನಾವು ಮುಂಚೆ ಹೇಳಿರುವ ಹಾಗೆ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೇ ಸಾಕಷ್ಟು ಸಮಸ್ಯೆಗಳ ಪರಿಹಾರ ನಾವು ಎದುರುಗಡೆ ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ಕಳಶ ಇದೆ ಮೇಲೆ. ಆ ಕಳಶದ ದರ್ಶನ ವೈಶಾಖ ಶುದ್ಧ ಪೌರ್ಣಮಿ ದಿನ ಮಾತ್ರ ಆ ಕಳಶವನ್ನು ದರ್ಶನ ಮಾಡೋದಕ್ಕೆ ಜನರಿಗೆ ಅವಕಾಶ ಇರುತ್ತೆ. ಆ ದಿನ ಸ್ವಾಮಿಗೆ 1008 ಲೀಟರ್ ಹಾಲಿನ ಅಭಿಷೇಕ ಮತ್ತು ಇತ್ಯಾದಿ ಎಲ್ಲ ಸುವರ್ಣ ದ್ರವ್ಯಗಳಿಂದ ಅಭಿಷೇಕ, ಮಂಗಳ ದ್ರವ್ಯಗಳಿಂದ ಅಭಿಷೇಕ, ಎಲ್ಲ ಅಭಿಷೇಕಗಳು ಸ್ವಾಮಿಗೆ ನಡೆಯುತ್ತೆ. ಅದು ತುಂಬ ವಿಶೇಷ. ಆ ಕಳಶದ ದರ್ಶನವನ್ನು ಯಾರು ಮಾಡ್ತಾರೋ ಅವರಿಗೆ ಇರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರ ಆಗತ್ತೆ. ಮೊದಲನೇದು. ಎರಡನೇದು, ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಅನುಗ್ರಹ ಆಗತ್ತೆ. ಎರಡನೇದು. ಮೂರನೇದು ಭಾಳ ವಿಶೇಷ ಏನಂದರೆ, ಯಾರು ಈ ತೀರ್ಥ ಸ್ನಾನಗಳನ್ನು ಮಾಡಿರೋದಿಲ್ಲ, ಈಗ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ ನಾವು ಹೋಗಿ ಹೇಳ್ತೀವಲ್ಲ, ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮ, ರತೀಚ, ಫಲ್ಗು, ಶರಯು, ಶ್ರೀಕಂಠಕಿ, ಗೋಮತಿ, ಇದೆಲ್ಲ ಏನು ತೀರ್ಥಗಳನ್ನು ಹೇಳ್ತೀವೋ ಯಾವುದಾದ್ರೂ ಒಂದು ತೀರ್ಥದಲ್ಲಾದರೂ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಾಗಲಿ ಮಾಘ ಮಾಸದಲ್ಲಾಗಲಿ ಸ್ನಾನಗಳನ್ನು ಮಾಡೋದಕ್ಕೆ ಕಷ್ಟ ಆಗತ್ತೆ. ಆ ಕಷ್ಟ ಯಾರಿಗಾಗ್ತಾ ಇದೆಯೋ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಕೂಡ ಎಲ್ಲ ತೀರ್ಥಗಳ ಸಂಗ್ರಹವನ್ನು ಮಾಡಿ ಅದನ್ನು ಆ ಕಳಶಕ್ಕೆ ವೈಶಾಖ ಶುದ್ಧ ಪೌರ್ಣಮಿ ದಿನ ಅಭಿಷೇಕವನ್ನು ಮಾಡಿಸ್ತೀವಿ. ಆ ಅಭಿಷೇಕವನ್ನು ಮಾಡಿ ಅದಾದಮೇಲೆ ಆ ಬಂದಂಥ ತೀರ್ಥವನ್ನು ಜನರಿಗೆಲ್ಲರಿಗೂ ಪ್ರೋಕ್ಷಣೆ, ಅಭಿಷೇಕ, ತೀರ್ಥ ಸ್ನಾನ, ಅವಭೃತ ಸ್ನಾನ, ಚಕ್ರ ಸ್ನಾನ ಎಲ್ಲ ಸ್ನಾನಗಳನ್ನು ಮಾಡಿಸುವಂಥ ಸಂಪ್ರದಾಯ ವೈಶಾಖ ಶುದ್ಧ ಪೌರ್ಣಮಿ ದಿನ ಬೆಳಗ್ಗೆ ಇರುತ್ತೆ. ಆ ಕಳಶದಲ್ಲಿ ವಿಶೇಷವಾಗಿ ಸುದರ್ಶನ ಸ್ವಾಮಿಯನ್ನು ಇಟ್ಟು